ಪಾರ್ಟಿ ಮಧ್ಯೆ ಗಲಾಟೆ, ಮೂವರ ಕೊಲೆ, ಮಿತಿ ಮೀರಿದ ಮರಾಠಿಗರ ಪುಂಡಾಟ, ಕುಡಿದ ಮತ್ತಿನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ, ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಬಣ ಪ್ಲಾನ್, ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳುವುದು ಸನ್ನಿಹಿತ, ಅಪ್ಪು ಸಿನಿಮಾ ವೀಕ್ಷಿಸಿದ ರಮ್ಯಾ, ಬೆಂಗಳೂರಿನಲ್ಲಿದೆ ಅಪಘಾತಗಳ ರಸ್ತೆ, 1.5 ವರ್ಷದ ಹಿಂದಿನ ಕೇಸ್ಗೆ ಮರುಜೀವ. ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಸರ್ಜಾಪುರ ಖಾಸಗಿ ಅಪಾರ್ಟ್ಮೆಂಟ್ ಒಂದರ ನಿರ್ಮಾಣ ಹಂತದ ಕಟ್ಟಡದಲ್ಲಿ 3 ಹತ್ಯೆಯ ಘಟನೆ ನಡೆದಿದೆ. ಬಿಹಾರ ಮೂಲದ 22 ವರ್ಷದ ಅನ್ಸು, 23 ವರ್ಷದ ರಾಧೇಶ್ಯಾಮ್ ಹಾಗೂ ಮತ್ತೊಬ್ಬ ಸ್ನೇಹಿತ ಮೃತ ದುರ್ದೈವಿಗಳಾಗಿದ್ದಾರೆ. ಒಂದೇ ರಾಜ್ಯದ ಒಂದೇ ಊರಿನ 6 ಸ್ನೇಹಿತರು ಕೂಲಿಗಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ರು. ಹೋಳಿ ಸಂಭ್ರಮದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಆದರೆ ಪಾರ್ಟಿ ಮಧ್ಯೆ ಶುರುವಾದಂತಹ ಕಿರಿಕ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿ ಸಿಕ್ಕ ದೊಣ್ಣೆ ರಾಡ್ನಿಂದ ಒಬ್ಬರಿಗೊಬ್ಬರು ಹಲ್ಲೆ ಮಾಡಿಕೊಂಡಿದ್ದಾರೆ. ಈ ವೇಳೆ 3 ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಒಬ್ಬ ಗಂಭೀರವಾಗಿ ಗಾಯಗೊಂಡಿದ್ದು, ಇನ್ನಿಬ್ಬರು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಅಧಿಕಾರಿಗಳ ಜೊತೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಘಟನೆಯ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಹೋಳಿ ಆಚರಣೆ ವೇಳೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ನಾಡಗೀತೆ ಪ್ರತಿಧ್ವನಿಸಿದೆ. ಹೋಳಿ ಆಚರಣೆ ವೇಳೆ ಮರಾಠಿ ಪುಂಡರು ಮಹಾರಾಷ್ಟ್ರ ನಾಡಗೀತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಬೆಳಗಾವಿಯ ಚವ್ವಾಟಗಲ್ಲಿ, ಶಾಸ್ತ್ರಿನಗರ, ರಾಜಹಂಸಗಲ್ಲಿ ಸೇರಿದಂತೆ ವಿವಿಧ ಕಡೆ ಮಹಾರಾಷ್ಟ್ರ ನಾಡಗೀತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ಪದೇ ಪದೇ ಕಿರಿಕ್ ಮಾಡ್ತಾ ಇರುವ ಮರಾಠಿ ಪುಂಡರು ಕನ್ನಡಿಗರನ್ನ ಕೆಣಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಮಹಾರಾಷ್ಟ್ರ ನಾಡಗೀತೆಗೆ ಮರಾಠಿ ಪುಂಡರು ಡ್ಯಾನ್ಸ್ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮದ್ಯದ ಅಮಲಿನಲ್ಲಿ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಆತನ ಸ್ನೇಹಿತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಿಂಗನಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ವೇಳೆ ಬೈಕ್ನಲ್ಲಿ ಸ್ನೇಹಿತೆ ಬೈಸಕಿ ಜೊತೆ ಬರ್ತಾ ಇದ್ದ ರಾಕೇಶ್ ಕುಮಾರ್ ನನ್ನ ತಡೆಯಲಾಯಿತು. ಈ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆಗೆ ಸಹಕರಿಸದೆ ಬ್ಯಾಂಕ್ ಮ್ಯಾನೇಜರ್ ರಾಕೇಶ್ ಕುಮಾರ್ ಹಾಗೂ ಆತನ ಸ್ನೇಹಿತೆ ಬೈಸಕಿ ಕಿರಿಕ್ ಮಾಡಿದರು. ಬಳಿಕ ಕುಡಿದು ಬೈಕ್ ಚಲಾಯಿಸಿರುವುದು ದೃಢ ಆಗಿದ್ದರಿಂದ ದಂಡ ಹಾಕಿದರು. ಇದರಿಂದ ರೊಚ್ಚಿಗೆದ್ದ ರಾಕೇಶ್ ಕುಮಾರ್ ಸಂಚಾರಿ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ಮೇಲೆ ಹಲ್ಲೆ ನಡೆಸಿದರು. ತಕ್ಷಣವೇ ಇಬ್ಬರನ್ನ ವಶಕ್ಕೆ ಪಡೆದ ಮಹದೇವಪುರ ಪೊಲೀಸರು ಅನಿತಾ ಕುಮಾರಿ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಯುವ ಮೊದಲು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರುವ ಸಂಭ್ರಮಕ್ಕೆ ಮಧ್ಯ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶ ನಡೆಸಲು ಪ್ಲಾನ್ ನಡೆದಿದೆ. ನಿನ್ನೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲೂ ಕೆಲ ನಾಯಕರು ಪ್ರಸ್ತಾಪಿಸಿದ್ದಾರೆ ಎಂಬುದು ಮೂಲಗಳ ಮಾಹಿತಿ. ದಾವಣಗೆರೆ ಅಥವಾ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತರಾಗುವ ಮೊದಲು ಶಕ್ತಿ ಪ್ರದರ್ಶನ ನಡೆಯಲಿದೆ. ಏಪ್ರಿಲ್ ಅಥವಾ ಮೇನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಡಿಕೆಶಿ ಆಪ್ತರು ತಂತ್ರ ರೂಪಿಸಿದ್ದಾರೆ. ಆದರೆ ಬೆಂಬಲಿಗರು ಆಪ್ತರ ಪ್ಲಾನ್ಗೆ ಡಿಕೆಶಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಎನ್ನಲಾಗಿದೆ. ಈ ಬಗ್ಗೆ ಗದಗದಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದೆ, ಅದರ ಸಂಭ್ರಮಾಚರಣೆ ಮಾಡಲೇಬೇಕಿದೆ, ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತೇವೆ ಎಂದಿದ್ದಾರೆ. ನಿನ್ನೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾ ಮಟ್ಟದಲ್ಲೂ 2 ಹುದ್ದೆ ನಿರ್ವಹಣೆ ಬಗ್ಗೆ ಪ್ರಸ್ತಾಪ ಕೇಳಿಬಂತು. ಕೆಪಿಸಿಸಿ ಪದಾಧಿಕಾರಿಯೊಬ್ಬರಿಂದ 2 ಹುದ್ದೆಗಳ ಬಗ್ಗೆ ಪ್ರಸ್ತಾಪಿಸಿದ್ದೇ ತಡ ಆಗ ಅಲ್ಲಿಯೇ ಇದ್ದ ಡಿಕೆಶಿ ಪದವಿ ಮುಕ್ತ ಮಾತುಗಳನ್ನು ಆಡಿದರು. ಚರ್ಚೆ ವಿವಿಧ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಫಸ್ಟು ಎಲ್ಲ ಮಂತ್ರಿಗಳಿಗೆ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮದು 2 ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ, ನಾವು ಮಾಡ್ತೀವಿ. 9 ತಿಂಗಳಿನಿಂದ ಅಂತರಿಕ್ಷ ಕೇಂದ್ರದಲ್ಲಿ ಸಿಲುಕಿರುವ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ಸಾಗುವ ಸಮಯ ಸನ್ನಿಹಿತವಾಗಿದೆ. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ರನ್ನ ಮರಳಿ ಕರೆತರಲು ಫಾಲ್ಕನ್ 9 ರಾಕೆಟ್ ಮೂಲಕ ನಭಕ್ಕೆ ಚಿಮ್ಮಿದ್ದ ಕ್ರೂ 10 ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶಿಸಿದ್ದು ಅನುಸಂಧಾನ ಯಶಸ್ವಿಗೊಂಡಿದೆ. ಮಾರ್ಚ್ 19ಕ್ಕೆ ಇಬ್ಬರು ಭೂಮಿಗೆ ವಾಪಸ್ಸಾಗುವ ನಿರೀಕ್ಷೆ ಇದೆ. ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ 23 ವರ್ಷಗಳ ನಂತರ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಖುದ್ದು ಥಿಯೇಟರ್ಗೆ ಬಂದ ಮಾಜಿ ಸಂಸದೆ ರಮ್ಯಾ ಅಪ್ಪು ಸಿನಿಮಾ ವೀಕ್ಷಿಸಿದರು. ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಜೊತೆ ಕೂತು ಅಪ್ಪು ಚಿತ್ರವನ್ನು ನೋಡಿದರು. ನಟಿ ರಮ್ಯಾಗೆ ಆಪ್ತ ಬಳಗ ಸಾಥ್ ಕೊಡ್ತು. ಇನ್ನು ಕಳೆದ ಶುಕ್ರವಾರ ರಿಲೀಸ್ ಆಗಿರುವ ಅಪ್ಪು ಸಿನಿಮಾ ನೋಡೋದಕ್ಕೆ ವೀರೇಶ್ ಚಿತ್ರಮಂದಿರಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ. ವೀರೇಶ್ ಚಿತ್ರಮಂದಿರದ ಬಳಿ ಅಪ್ಪು ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಈಗ 23 ವರ್ಷ ಆದ್ಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡೋಕೆ ನಾನು ಸಿನಿಮಾ ಥಿಯೇಟರ್ಗೆ ಬಂದಿದ್ದೀನಿ. ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು, ಆಗ ನಾನು ಸಿನಿಮಾ ನೋಡಿದಾಗ್ಲೂ ಸೇಮ್ ಇದೇ ಯುಫೋರಿಯಾ ಇತ್ತು. ಇದೇ ಥರ ಅವರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ತಾಲಿಬಾನ್ ಅಲ್ಲ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸಲ್ಲಿ ಕೂತಿದ್ದೆ ಆಸ್ ಅ ಫ್ಯಾನ್. ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂತೂಸಿಯಾಸಮ್ ಕಾಣಿಸ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್.
ಪೀಣ್ಯ ಟಿವಿಎಸ್ ಜಂಕ್ಷನ್ ಬಳಿಯ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಆದ್ರೆ ಈ ರಸ್ತೆಯಲ್ಲಿ ಅರೆಬರೆ ಕಾಮಗಾರಿ, ಕಿರಿದಾದ ಜಂಕ್ಷನ್ ಇದಾಗಿದ್ದು ವಾಹನಗಳು ಎರ್ರಬಿರಿ ನುಗ್ತಿರೋದ್ರಿಂದ ಅಪಘಾತಗಳು ಸರ್ವೇ ಸಾಮಾನ್ಯ ಆಗಿದೆ. ಕಂಠೀರವ ಸ್ಟುಡಿಯೋ, ರಾಜಗೋಪಾಲ ನಗರ, ಜಾಲಹಳ್ಳಿ, ಯಶವಂತಪುರ ಕಡೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್ನಲ್ಲಿ ಆಗಾಗ ಸಿಗ್ನಲ್ಗಳು ಕೆಟ್ಟು ನಿಲ್ತಿವೆ. ಈ ವೇಳೆ 4 ಕಡೆಯಿಂದ ವಾಹನಗಳು ನುಗ್ಗಿ ರಸ್ತೆ ಅಪಘಾತಗಳು ಆಗ್ತಿವೆ. ಕಳೆದ 1 ತಿಂಗಳಲ್ಲೇ 10ಕ್ಕೂ ಹೆಚ್ಚು ಅಪಘಾತಗಳು ಆಗಿವೆಯಂತೆ. ಟ್ರಾಫಿಕ್ ಪೊಲೀಸರು ಇತ್ತ ಗಮನಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸುವಂತೆ ವಾಹನ ಸವಾರರು ಆಗ್ರಹಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಬ್ ಡ್ರೈವರ್ ಭದ್ರೇಶ್ 2023ರ ಜೂನ್ನಲ್ಲಿ ಮಿಸ್ಸಿಂಗ್ ಆಗಿದ್ದ. ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಇದಾದ ಕೆಲ ದಿನಗಳ ನಂತರ ಅನುಗೊಂಡನಹಳ್ಳಿ ಠಾಣಾ ವ್ಯಾಪ್ತಿಯ ಬಿಳಿಕೆರೆ ಬಳಿಯ ರಾಜಕಾಲುವೆ ಬಳಿ ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಈ 2 ಕೇಸ್ಗಳು ತನಿಖೆಯಲ್ಲಿ ಪ್ರಗತಿ ಕಾಣದೆ ಹಾಗೆ ಹಳ್ಳ ಹಿಡಿದಿದ್ವು. ಇತ್ತೀಚೆಗಷ್ಟೇ ಮಿಸ್ಸಿಂಗ್ ಕೇಸ್ಗಳ ರಿವ್ಯೂ ಮಾಡುತ್ತಿದ್ದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಈ 2 ಕೇಸ್ಗಳನ್ನ ಮತ್ತೆ ರಿವ್ಯೂ ಮಾಡಿದ ವೇಳೆ ಆ ಅಪರಿಚಿತ ಮೃತದೇಹ ಭದ್ರೇಶ್ನದ್ದೇ ಅನ್ನೋದು ಗೊತ್ತಾಗಿದೆ. ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆ ಮಹಿಳೆ ಮನೆಯವರು ಪಾರ್ಟಿ ನೆಪದಲ್ಲಿ ಕರೆದು ಕೊಲೆ ಮಾಡಿರೋದು ಗೊತ್ತಾಗಿದೆ. ಈ ಸಂಬಂಧ ಕುಂಬಳಹಳ್ಳಿಯ ವೀರೇಶ್, ನಾಗೇಶ್, ಸಂತೋಷ್, ಅಂಬರೀಶ್ ಎಂಬುವರನ್ನ ಬಂಧಿಸಿದ ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ.